ಓಕೆ ಮ್ಯಾಮ್. ನಮಸ್ಕಾರ ಎಲ್ಲರಿಗೂ. ಎಲ್ಲರಿಗೂ 70ನೇ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಇವತ್ತು ಬಹಳಷ್ಟು ಸಂತೋಷ ಆಗ್ತಾ ಇದೆ. ನಮ್ಮ ಕೇಂದ್ರ ಕಾರಾಗೃಹ ಕಲಬುರಗಿಯ ದ್ವಿತೀಯ ದರ್ಜೆ ಸಹಾಯಕರಾದ ಶ್ರೀ BP ಕಾಳಿಂಗ ಅವರಿಗೆ ಸರ್ವೋತ್ತಮ ಸೇವಾ ಪ್ರಶಸ್ತಿಯನ್ನು ಸಿಕ್ಕಿದೆ. ಅವರಿಗೆ ಅಭಿನಂದನೆಗಳು. ನಮ್ಮ ಇಲಾಖೆ ಮತ್ತು ನಮ್ಮ ಸಂಸ್ಥೆಯ ವತಿಯಿಂದ, ನಮ್ಮ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದಿಂದ ಅವರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಇದೇ ರೀತಿ ಅವರು ಉತ್ತಮ ಸೇವೆಯನ್ನು ಸಲ್ಲಿಸಿ ಇನ್ನೂ ಕೂಡ ಹೆಚ್ಚಿನ ಪ್ರಶಸ್ತಿಗಳು ಮುಂದೆ ಕೂಡ ಗಳಿಸ್ಕೊಳ್ಳಿ ಅಂತ I wish him all the best. Now, why have you recommended him? What's the reason for that? He is one of the best workers, and also he dedicates himself to the departmental works, and also whatever we tell him on time, he was delivering that and performing his duties in a very good way. So in past, have you recommended him in the prison authorities? Yeah, this is the first time I'm recommending him, and he's got it. I'm very happy about it. Okay, thank you. Thank you. Would you like to give a message to the society? Yeah, like where your good work is recognized in all the fields. So if you are a committed and dedicated worker, you will be recognized and given award or whatever it is. And to your employees, what do you say? We have to perform our duties accordingly. So we will be recognized for that. Thank you. ನಮ್ಮ ಒಂದು ಕೆಲಸವನ್ನು ಗುರುತಿಸಿ ನಮಗೆ ಒಂದು ಪ್ರೋತ್ಸಾಹ ನೀಡಿ ನಮ್ಮ ಒಂದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ಕೆಲಸ ಮಾಡಲಿಕ್ಕೆ ಪ್ರೋತ್ಸಾಹ ನೀಡಿ ನಮಗೆ ಏನು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಮೇಡಮ್ ಅವ್ರಿಗೂ ನಮಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಈ ಮೇಡಮ್ ಅವರಿಗೆ ಇನ್ನೂ ಒಂದು ನಾನು ಮಾಧ್ಯಮದ ಮೂಲಕ ನಾನು ಮಿತ್ರರಿಗೆ ಏನು ಹೇಳ್ತಿದ್ದೀನಿ ಅಂದರೆ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾನು ಮೇಡಮ್ ಅವರಿಗೆ ಅವಶ್ಯಕವಾಗಿ ನಾನು ಕೊಡುಗೆಯನ್ನು ಕೊಡ್ತೀನಿ ಅನ್ನೋ ಒಂದು ನನಗೆ ಅವಕಾಶ ನನಗೆ ಮೇಡಮ್ ಕೊಟ್ಟಿದ್ದಾರೆ. ನಾನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತೀನಿ. ಮೇಡಮ್ ಅವ್ರಿಗೆ ಇನ್ನೂ ನನ್ನ ಕಡೆಯಿಂದ ಹೇಳಲಿಕ್ಕೆ ಭಾಷೆ ನನಗೆ ಬರ್ತಾ ಇಲ್ಲ. ಆದರೂ ನನಗೆ ಈ ಪ್ರಶಸ್ತಿಗೆ ರೆಕಮೆಂಡ್ ಮಾಡಿ ನನ್ನ ಒಂದು ಕೆಲಸವನ್ನು ಗುರುತಿಸಿದ್ದಕ್ಕೆ ತುಂಬ 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 ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮೇಡಮ್ ಅವರಿಗೆ. ಇನ್ನೂ ಕೂಡ ನೀವು ಹೆಚ್ಚು ಪ್ರಶಸ್ತಿಗಳು ತಗೊಳ್ಳಿ. ನಾನೇ ಅದನ್ನ ರೆಕಮೆಂಡ್ ಮಾಡುವಂತ ಪರಿಸ್ಥಿತಿ. ನಾನು ಇಲ್ಲಿ 11 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನಾನು ಮುಂಚೆ ದಿಂದನೂ ಇದೇ ಡೆಡಿಕೇಟ್ದಿಂದ ನಾನು ಕೆಲಸ ಮಾಡ್ತಾ ಬರ್ತಾ ಇದ್ದೀನಿ. ಇಲ್ಲ, ಅವಾಗ ಮೂರು ವರ್ಷದಿಂದ ನಮ್ಗೆ ಯಾವುದೇ ರೀತಿ ಇದು ಬಂದಿರಲಿಲ್ಲ. ಈಗ ಗೌರ್ಮೆಂಟ್ಲಿಂದ ಏನು ಬಂದಾದ್ಮೇಲೆ ಮೇಡಮ್ ಅವರು ನಮ್ಮ ಕೆಲಸಗಳನ್ನ ಗುರುತಿಸಿದ ಮೇಲೆ ಇದು ಒಂದು ನಮ್ಗೆ ಸುವರ್ಣ ಅವಕಾಶ ಮೇಡಮ್ ಅವ್ರು ಬಂದಾದ್ಮೇಲೆ ನಮಗೆ ಸಿಕ್ಕಿರೋದು. ನಮ್ಗೆ ತುಂಬಾ ಸಂತೋಷ ಆಗಿದೆ.